ಮಾತೆತ್ತಿದ್ರೆ ನಮಗೆ ಅಧಿಕಾರ ಕೊಡಿ, ಬಿಜೆಪಿಗೆ ಅಧಿಕಾರ ಕೊಡಿ, ಅಚ್ಚೇ ದಿನ ಹೆಂಗೆ ಅಂತ ಹೇಳಿದ್ರು. ಬಂತ ಅಚ್ಚೇ ದಿನ? ಬಡವರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ, ದಲಿತರಿಗೆಲ್ಲ ಒಳ್ಳೆ ದಿನಗಳು ಬರ್ತವೆ. ಬಂದ್ವಾ? ನೀವೇ ಯೋಚನೆ ಮಾಡಿ. ಅದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ 15 ಲಕ್ಷ ಅವರ ಅಕೌಂಟ್ಗಳಿಗೆ ಹಾಕ್ತಿವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 15 ಪೈಸಾ ಆದ್ರೂ ಬಂತೇನ್ರಿ? ಬಂತ? ಮಾತೆತ್ತಿದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮಾಡಿದ್ರ? ಆ ಯತ್ನಾಳ್ ಈಗಲೂ ಹೇಳ್ತಾರೆ, ಯತ್ನಾಳ್ ಗಡ್ಡ ಬಿಟ್ಟಿರೋರು, ಟೋಪಿ ಹಾಕಿರೋರು, ಬುರ್ಕಾ ಹಾಕೊಂಡಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಮತ್ತೆ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಅಂದ್ರೆ ಏನರ್ಥ? ಯಾರು ಏನ್ ಅರ್ಥ ಇದು? ಇವರು ಸುಮ್ಮನೆ ಸುಳ್ಳು ಹೇಳೋದು, ಅವ್ರ ಕೈ ಇನ್ನೊಬ್ಬರ ಕೈಲಿ ಹೇಳಿಸೋದು. ಸಂವಿಧಾನದ ಬಗ್ಗೆ ಬಹಳ ನಾವು ಸಂವಿಧಾನ ಬದಲಾವಣೆ ಮಾಡಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳೋದು. ಯಾಕಂತಂದ್ರೆ ಅವ್ರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಸಂವಿಧಾನ ಜಾರಿ ಆಗ್ತಕ್ಕಂಥದ್ದು ಅವರಿಗೆ ಗೌರವ, ಅವ್ರಿಗೆ ನಂಬಿಕೆ, ಅವ್ರಿಗೆ ಇಷ್ಟ ಇಲ್ಲ. ಸಂವಿಧಾನ ಜಾರಿಯಾದನಿಂದ ಇವತ್ತಿನವರೆಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ನಂಬಿಕೆ ಆಗಲಿ, ವಿಶ್ವಾಸ ಆಗಲಿ, ಗೌರವ ಆಗಲಿ ಅವರಿಗೆ ಇಲ್ಲ. ಯಾಕಂತಂದ್ರೆ ಸಂವಿಧಾನದಲ್ಲಿ ಸಮಾನ ಅವಕಾಶವನ್ನು ಎಲ್ಲರಿಗೂ ಹೇಳುತ್ತದೆ, ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಹೇಳ್ತದೆ, ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ, ಜಾತಿ ಹೋಗ್ಬೇಕು ಅಂತ ಹೇಳ್ತದೆ. ಇದಕ್ಕೋಸ್ಕರ ಸಂವಿಧಾನ, ಈ ಸಂವಿಧಾನ ಇರಬಾರದು ಅಂತಕ್ಕಂಥದ್ದು ಅವರ ಅಚಲವಾದಂತ ನಂಬಿಕೆ. ಅದಕ್ಕೋಸ್ಕರ ಅವತ್ತಿನಿಂದ ಇವತ್ತಿನವರೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ.